ನಮಸ್ತೆ ಫ್ರೆಂಡ್, ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೀಟ್ರೋಟ್ ತುರಿದಿರೋದು, ತೆಂಗಿನಕಾಯಿ ತುರಿದಿರೋದು, ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, ಟೊಮೊಟೊ, ಜೀರಿಗೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು, ಎಣ್ಣೆ. ಮಾಡುವ ವಿಧಾನ ತೋರಿಸ್ತೀನಿ ಫ್ರೆಂಡ್. ಸ್ಟವ್ ಹಚ್ಚಿದ್ದೀನಿ ಫ್ರೆಂಡ್. ಬೋಂಡ್ಲಿ ಎಣ್ಣೆ ಬಿಟ್ಟಿದ್ದೀನಿ. ಎಣ್ಣೆ ಕಾದಿದೆ ಫ್ರೆಂಡ್. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಒಂದು 5 ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಬೇಕು ಫ್ರೆಂಡ್ ಇದು ಈರುಳ್ಳಿನ. ಜೀರಿಗೆ, ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಬೇಕು ಫ್ರೆಂಡ್. ಉಪ್ಪು ರುಚಿಗೆ ತಕ್ಕಷ್ಟು. ನನಗೆ ಕ್ಯಾಮ್ರಾಮ್ಯಾನ್ ಇಲ್ಲ ಫ್ರೆಂಡ್ಸ್, ನಾನೇ ಮೊಬೈಲ್ ಇಟ್ಕೊಂಡು ವೀಡಿಯೋ ಶೂಟ್ ಮಾಡಬೇಕು. ಎಲ್ಲರ ಆಚೆ ಈಚೆ ಆಗಿದ್ದು ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಚೆನ್ನಾಗಿ ಬೆಂದಿದೆ ಫ್ರೆಂಡ್. ಇವಾಗ ಬೀಟ್ರೋಟ್ ತುರ್ಕೊಂಡಿರೋದು ಬೀಟ್ರೋಟ್ ತುರಿ ಹಾಕ್ತಿದ್ದೀನಿ ಫ್ರೆಂಡ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್. ಬೀಟ್ರೋಟ್ ಪಲ್ಯ ಕಾಂಬಿನೇಷನ್ ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್. ತೆಂಗಿನಕಾಯಿ ತುರಿ, ಒಂದು 5 ನಿಮಿಷ ಬೇಯಿಸಿ. ಚೆನ್ನಾಗಿ ಬೆಂದಿರುತ್ತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಇಷ್ಟ ಇದ್ದರು ಹಾಕ್ಕೋಬೋದು ಫ್ರೆಂಡ್. ಇಲ್ಲ ಹೀಟ್ ಜಾಸ್ತಿ ನಾವು ತಿನ್ನಲ್ಲ ಅನ್ನೋರು ಖಾರದ ಪುಡಿ ಹಾಕ್ಕೋಬೋದು ಫ್ರೆಂಡ್. ಖಾರದ ಪುಡಿ ಹಾಕ್ಕೋಬೋದು ಫ್ರೆಂಡ್. ನಾನು ಹಸಿರು ಮೆಣಸಿನ್ಕಾಯಿ ಬೇಡ ಖಾರದ ಪುಡಿ ಹಾಕೋಣ ಅಂದ್ಕೊಂಡಿದ್ದೆ. ನಿನ್ನೆ 2 ಖಾರ ಬಂದು ತಿಂದಿದ್ದೆ ಫ್ರೆಂಡ್. ಹೀಟ್ ಆಗ್ಬಿಟ್ಟಿತ್ತು ಜಾಸ್ತಿ. ಹಂಗಾದ್ರೂ ಟೇಸ್ಟ್ ಬೇಕು ಅಂದ್ಬಿಟ್ಟು ಮೆಣಸಿನ್ಕಾಯಿ 1-2 ಹಾಕಿದ್ದೀನಿ. ಚಪಾತಿ ಬೀಟ್ರೋಟ್ ಪಲ್ಯ ರೆಡಿ ಟು ಹೀಟ್. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.